ನಮ್ಮ ಜೊತೆಗೆ ಕೆ.ಎನ್. ರಾಜಣ್ಣ ಇದ್ದಾರೆ, ಮಾತನಾಡಿಸ್ತೀನಿ ಸರ್. ಇವತ್ತು ಕೆಪಿಸಿಸಿ ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದೆ. ಯಾರು ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ನಿಮ್ಮ ಇಲಾಖೆಯಲ್ಲಿ ಏನೆಲ್ಲ ಕೆಲಸ ಮಾಡಿದೀರ ಅನ್ನೋ ರಿಪೋರ್ಟ್ ಕೊಡಿ ಅನ್ನುವಂಥದ್ದು ಮಾತನ್ನು ಕೇಳಿದ್ದಾರೆ. ನಮ್ಮ ಇಲಾಖೆಯಲ್ಲಿ ಏನೇನು ಕೆಲಸ ಮಾಡಿದೀವಿ ಅನ್ನೋದನ್ನು ನಾವು ಈಗಾಗಲೇ ಕೊಟ್ಟಿದ್ದೀವಿ. ಮತ್ತೆ ಮುಂದೆ ಏನು ವರದಿ ಕೊಡುವಂಥದ್ದು ನಿರ್ದಿಷ್ಟವಾಗಿ ಕೇಳಿದಾಗ ಪಕ್ಷ ದೊಡ್ಡದು, ಪಕ್ಷ ಏನಾದ್ರು ಕೇಳಿದ್ರೆ ಅದಕ್ಕೆ ನಾವು ಉತ್ತರ ಕೊಡ್ತೀವಿ. ಸರ್, ಅವರು 3-4 ಜನದ ಸಚಿವರ ಹೆಸರನ್ನ ಮೆನ್ಷನ್ ಮಾಡಿದ್ದಾರೆ. ನಿಮ್ಮ ಹೆಸರು, ಆರ್ ಬಿ ತಿಮ್ಮಾಪುರ ಅವರ ಹೆಸರು, ಎಚ್ ಸಿ ಮಹದೇವಪ್ಪನವರ ಹೆಸರು, ಸತೀಶ್ ಜಾರಕಿಹೊಳಿ ಅವರ ಹೆಸರು ಮೆನ್ಷನ್ ಮಾಡಿ ಹೇಳಿರುವಂತಹದ್ದು. ಆಯ್ತಪ್ಪ, ಅವರೇ ಬಂದಲ್ರಿ ಕೇಳಮ್ಮ ಇಲ್ಲೇನೆ. ಆಯ್ತು, ಸತೀಶ್ ಅವ್ರು ಏನು ಹೇಳಿದಾರೆ ಅದಕ್ಕೆ ನಂದು ಸಂಪೂರ್ಣವಾದ ಬೆಂಬಲ. ಸರ್, ಈಗ ನೀವು ಅಭಿವ್ಯಕ್ತ ಸ್ವಾತಂತ್ರ್ಯದಲ್ಲಿದ್ದೇವೆ, ನಾವು ಈ ರೀತಿಯಾದಂತಹ ಒಂದು ಹುದ್ದೆ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಯಾವುದನ್ನು ಕೂಡ ಈ ರೀತಿ ಕೇಳಬಾರ್ದು ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ, ಅದಕ್ಕೋಸ್ಕರ ನೋಟಿಸ್ ಕೊಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ. ಬರಲಿ, ನೋಟಿಸ್ ಬಂದಮೇಲೆ ಉತ್ತರ ಕೊಡ್ತಾರೆ. ನಮಗೆ ಬಂದರೆ ನಾವು ಕೊಡ್ತೀವಿ. ಶಿವಾನಂದ ಪಾಟೀಲ್ ಬಂದರೆ ಶಿವಾನಂದ ಪಾಟೀಲ್ಗೂ ಬರ್ತಿದೆ ಉತ್ತರ. ಸರಿ, ಹಿರಿಯರಿದ್ದೀರಿ, ಒಂದಿಷ್ಟು ಜನ ಹಿರಿಯ ಸಚಿವರು ಹೈಕಮಾಂಡ್ ಕೇಳಿದ್ರೆ ಒಂದು ಲೆಕ್ಕದಲ್ಲಿ, ಆದರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಈ ರೀತಿಯಾದಂತಹ ನೋಟಿಸ್ ಕೊಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು. ಆಯಿತು, ನೋಡೋಣ. ಅದು ಬರಲಿ, ನೋಟಿಸ್ ಬಂದ ಮೇಲೆ ಅದರ ಆಗು ಹೋಗುಗಳ ಬಗ್ಗೆ ಉತ್ತರ ಹೇಳ್ತೇನೆ. ಇದಿಷ್ಟು ಕೆ.ಎನ್. ರಾಜಣ್ಣ ಅವರ ಮಾತು. ಕ್ಯಾಮ್ರಾಮ್ಯಾನ್ ಜೈರಾಮ್ ಜೊತೆ ದೀಪಕ್ ಕುಕ್ವಾಡ, ಪವರ್ ಟಿವಿ, ಬೆಂಗಳೂರು.